ಪಾಠ 2 ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು. ಪ್ರಾರ್ಥನೆ ಮಾಡತಕ್ಕಂಥ ಕೀರ್ತನೆಗಳು ಅನೇಕರನ್ನು ಪ್ರೇರೇಪಿಸುತ್ತೆ. ಎಲ್ಲ ಕಷ್ಟ ಕಾಲಗಳಲ್ಲಿ ಆತ್ಮ ಭರವಸೆ ಇಡುವುದು, ಹತಾಶೆಯಿಂದ ನಿರೀಕ್ಷೆಯೆಡೆಗೆ ನಡೆಸುತ್ತದೆ ಈ ಅದ್ಭುತವಾದಂತಹ ಪ್ರಾರ್ಥನೆ. ಪಾಠ 2 ಯಾವ ರೀತಿ ಪ್ರಾರ್ಥನೆ ಮಾಡುವುದು. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. 2ನೇ ಪಾಠಕ್ಕೆ ಬಂದಿದ್ದೇವೆ. ಬನ್ನಿ ನಮ್ಮ ಅತಿಥಿಗಳನ್ನ ಸ್ವಾಗತ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬಾ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮಗೆ ಪ್ರಾರ್ಥನೆ ಮಾಡಲು ಕಲಿಸಿಕೊಡು ಎಂಬತಕ್ಕಂಥ ಈ ಸಾಲನ್ನ ನಾವು ಎಲ್ಲೋ ಒಂದು ಕಡೆ ಹೊಸ ಒಡಂಬಡಿಕೆಗೆ ಮಾತ್ರ ಸೂಚಕವಾಗಿರ್ತಕ್ಕಂಥ ಒಂದು ಸಾಲು ಅಂತ ನಾವು ಅನ್ಕೊಂಡಿದ್ದೀವಿ. ಆದರೆ ಈ 2ನೇ ಪಾಠದ ಶಿರೋನಾಮೆ ಇದೇ ರೀತಿಯಾಗಿದೆ. ಅದರ ಬಗ್ಗೆ ನಾವು ಕಲಿಯೋಣ. ಸ್ಮರಣ ವಾಕ್ಯವನ್ನು ಓದಿ ನಮ್ಮ ಈ ದಿನದ ಚರ್ಚೆಯನ್ನು ಮುಂದುವರಿಸೋಣ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯ. ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು. ಎಲ್ಲ ಒಂದು ಕಡೆ ಪ್ರಶ್ನೆ, ಈ ಪ್ರಾರ್ಥನೆಗೆ ಬಹಳಷ್ಟು ಮಹತ್ವವನ್ನು ನಾವು ಬರೀ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ನೋಡಿದ್ದೇವೆ, ಹಳೆ ಒಡಂಬಡಿಕೆಯಲ್ಲಿ ನೋಡಿಲ್ಲ ಅನ್ನೋ ಒಂದು ಭಾವನೆ ನಮ್ಮೆಲ್ಲರಲ್ಲಿದೆ. ಕ್ರೈಸ್ತಿಯ ಭಾವನೆ ಆ ರೀತಿಯಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ನೀಡಿ. ಇಲ್ಲಿ ನೋಡುವಾಗ ಅನೇಕರ ಒಂದು ನಂಬಿಕೆ ಏನಂದರೆ, ಸ್ವಯಂ ಪ್ರೇರಿತವಾಗಿ ಅನರಕ್ಷರತ ಅನ್ಲರ್ನ್ಡ್ ಪೀಪಲ್ ಅಂತ ಇರ್ತಾರೆ, ಇವರ ಬಳಕೆಯಲ್ಲಿ ಪ್ರಾರ್ಥನೆ ಎಂಬತಕ್ಕಂಥದ್ದು ಬಹಳ ರೂಢಿಯಾಗಿತ್ತು ಎಂಬುದಾಗಿ ಒಂದು ಅಭ್ಯಾಸ. ಅದು ಮಾತ್ರವಲ್ಲ, ಯೇಸು ಕ್ರಿಸ್ತನ ಕಾಲದಲ್ಲಿ ಪ್ರಾರ್ಥನೆಯನ್ನು ಕಲಿಬೇಕು ಎಂಬತಕ್ಕಂಥ ಆಸಕ್ತಿ ಶಿಷ್ಯರಲ್ಲಿತ್ತು. ಸ್ವಾಮಿಯನ್ನು ಅವ್ರು ಕೇಳ್ಕೊಳ್ತಾ ಇದ್ರು, ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂತ. ಆದರೆ ಪ್ರಾರ್ಥನೆ ಮಾಡ್ತಕ್ಕಂಥ ವಿಷಯದಲ್ಲಿ ದಾವೀದನು ಮುಂಚೂಣಿಯಲ್ಲಿದ್ದಾನೆ. ಇಡೀ 150ನೇ ಕೀರ್ತನೆಯನ್ನು ನಾವೇನಂತ ಕರೆಯಬಹುದಂದರೆ ಎ ಪ್ರೇಯರ್ ಬುಕ್, ಪ್ರಾರ್ಥನೆಯ ಪುಸ್ತಕ. ಈ ಕೀರ್ತನೆಗಳ ಮೂಲಕವಾಗಿ ನಾವು ಸತ್ಯವೇದದ ಹೃದಯವನ್ನು ಮುಟ್ಟಿದಂತಾಗುತ್ತದೆ. ವಂಡರ್ಫುಲ್, ಐ ಲೈಕ್ ಯುವರ್ ಲೈನ್, ಹೇಳಿ. ಅದು ಮಾತ್ರವಲ್ಲ, ಸರಳವಾದ ರೀತಿಯಲ್ಲಿ ನಮಗೆ ಇಷ್ಟ ಬಂದಂತೆ, ಈಗ ನಮ್ಮ ಸಹೋದ್ಯೋಗಿಗಳು ಎದುರು ದೇವರನ್ನು ಎಲ್ಲ ಸಮಯದಲ್ಲಿ ನಾವು ಭೇಟಿಯಾಗಬಹುದು, ಅಂತಹ ರೀತಿಯಲ್ಲಿ ಕಲಿಸಿಕೊಡ್ತಕ್ಕಂಥದ್ದೇ ಈ ಪ್ರಾರ್ಥನೆ. ಇಂದಿನ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡುವಾಗ ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು, ಮೊಣಕಾಲು ಉರಬೇಕಾ, ಅಡ್ಡ ಬೀಳಬೇಕಾ, ನಿಂತುಕೊಳ್ಬೇಕಾ, ಕಣ್ತರಿಬೇಕಾ, ಇವೆಲ್ಲವನ್ನು ನಮ್ಮ ಕೀರ್ತನೆಗಳಲ್ಲಿ ಕಲಿಸುವಂತರಾಗಿದ್ದೇವೆ. ಅದು ಮಾತ್ರವಲ್ಲದೆ ಈ ಕೀರ್ತನೆಗಳು ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಕ್ಕಂಥ ಕೀರ್ತನೆ. ಉದಾಹರಣೆಗೆ ಕೀರ್ತನೆಗಳು 22ನೇ 1ನೇ ವಚನದಲ್ಲಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ ದಾವೀದನು ಸಾವಿರಾರು ವರ್ಷಗಳ ಹಿಂದೆ ಬರೆದಿದ್ದಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 46ನೇ ವಚನದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬತಕ್ಕಂಥ ಮಾತುಗಳನ್ನು ಅಲ್ಲಿ ಲಿಖಿತವಾಗಿದೆ. ಅಂದರೆ ಇದನ್ನು ದಾವೀದನು ಮೊದಲೇ ಬರೆದಿದ್ದನು. ಸೊ ಈ ಕೀರ್ತನೆಗಳು ಎಲ್ಲರಿಗೂ ಪ್ರೇರೇಪಣೆ. ಸೊ ಜೀಸಸ್ ಬಾರೋಡ್ ಇಟ್ ಫ್ರಮ್ ಡೇವಿಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಾಜದಾಸ್? ಬಾರೋಡಲ್ಲ, ದೇವರ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಸೊ ದೇವರು ಅಲ್ಲಿಂದ ಬಾರೋ ಮಾಡಲಿಲ್ಲ, ಆ ವಾಕ್ಯವನ್ನೇ ಸ್ವಾಮಿ ಅಲ್ಲಿ ಹೇಳಿದದನ್ನು ಇಲ್ಲೂ ಹಳೆ ಒಡಂಬಡಿಕೆ ಕೇಳೋದನ್ನ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾನೆ. ಓಕೆ, ಮುಂದುವರಿಸಿ. ಕೀರ್ತನೆಗಳು ಒಂದು ಪ್ರಾರ್ಥನೆ ಅನ್ನೋದಕ್ಕಿಂತ ಇದು ಒಂದು ಅಮೂಲ್ಯವಾದಂಥ ಬರಹಾಗ. ಈ ಬರವಣಿಗೆಯಲ್ಲಿ ವೇದಾಂತ ಇದೆ, ಸಿದ್ಧಾಂತ ಇದೆ, ತತ್ವಗಳಿದೆ, ಸರಳವಾದದ್ದಿದೆ, ಎಲ್ಲಕ್ಕೂ ಅನ್ವಯವಾದದ್ದು, ಎಲ್ಲರಿಗೂ ಇರ್ತಕ್ಕಂಥದ್ದು ಸಮೃದ್ಧಿಯಾದಂಥ ಕೀರ್ತನೆ, ದೀನತೆಯ ಕೀರ್ತನೆ, ಸಾಮೂಹಿಕ ಪ್ರಾರ್ಥನೆ, ವೈಯಕ್ತಿಕವಾದ ಪ್ರಾರ್ಥನೆ. ಅನೇಕ ವಿಶ್ವಾಸಿಗಳು ಈ ಕೀರ್ತನೆಗಳ ಮೂಲಕವಾಗಿ ತಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಸೊ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂಬುದಾಗಿ ಹೇಳುವಾಗ ಆ ಪ್ರಾರ್ಥನೆಯನ್ನು ಕೀರ್ತನೆಯಲ್ಲಿ ನಾವು ಕಲ್ತುಕೊಳ್ಬಹುದು. ವಂಡರ್ಫುಲ್.
ಈಗ ಮುಂದೆ ನಾವು ಓದೋದಾದರೆ ಈ ಒಂದು ಪ್ರಾರ್ಥನೆಯನ್ನು ಮಾಡುವಾಗ ಕೀರ್ತನೆಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಎಂಬತಕ್ಕಂಥ ಒಂದು ಭಾನುವಾರದ ಪಾಠಕ್ಕೆ ನಾವು ಬರ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮಾಹಿತಿ ಇರೋಣ. ಬಹಳ ಸರಳವಾದ ರೀತಿಯಲ್ಲಿ ನಾವು ಈಗಾಗಲೇ ಹೇಳುವಾಗ ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ಎಷ್ಟು ಸುಂದರವಾಗಿ ದುಷ್ಟರ ಮಧ್ಯದಲ್ಲಿ ಕೂತ್ಕೊಳ್ಬಾರ್ದು, ಹೇಗಿರಬೇಕು, ನಮ್ಮ ಜೀವನ ಚರಿತ್ರೆ, ದೈವಿಕ ಜೀವಿತ ಹೇಗಿರಬೇಕೆಂಬುದಾಗಿ ಕೀರ್ತನೆಗಳನ್ನು ಓದುವಾಗ ಅದರಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಬಂದಾಗ್ಯೂ ಸಹ ಅದನ್ನು ನಾವು ಮಾಡ್ಬೋದು. ಯಾಕೆಂದರೆ ಕೀರ್ತನೆಗಳಲ್ಲಿ ಪ್ರಾರ್ಥನೆಯಲ್ಲಿ ಬಳಸುವಂಥ ಪ್ರೋತ್ಸಾಹ ಇದೆ, ನಿಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಹೇಗೆ ಇದನ್ನು ಓದಬೇಕೆಂಬುದಾಗುವಾಗ ಸರಳವಾದ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳುವುದು, ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು. ನೋಡಿ, ಕೀರ್ತನೆಗಳನ್ನು ಓದುವಾಗ ಯು ಹ್ಯಾವ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಅಂತ, ಅಂದರೆ ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳಬೇಕು. ಉದಾಹರಣೆಗೆ 23ನೇ ಕೀರ್ತನೆ ನೋಡುವಾಗ ಯೆಹೋವನು ನನ್ನ ಕುರುಬನು ಎಂಬುದಾಗಿ ಹೇಳುವಾಗ ದಾವೀದನು ತನ್ನನ್ನು ಆ ಕುರಿಯ ಸ್ಥಾನದಲ್ಲಿ ತಿಳ್ಕೊಳ್ತಾನೆ. ದೇವರ ನನ್ನ ಕುರುಬ, ನಾನೇ ಒಂದು ಕುರುಬ, ಕುರಿಗಳನ್ನ ನಡೆಸ್ತಾ ಇದ್ದೇನೆ, ಆದರೆ ನನಗೆ ಒಬ್ಬ ದೊಡ್ಡ ಕುರುಬ. ಸ್ವಾಮಿ ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದು ನಾನೇ ಒಳ್ಳೆ ಕುರುಬನು. ಆ ಒಳ್ಳೆ ಕುರುಬನನ್ನು ಆಧಾರ ಮಾಡಿಕೊಂಡು ಕೀರ್ತನೆಗಳನ್ನು ಬರೀತಾನೆ. ಅದೇ ರೀತಿಯಲ್ಲಿ ಒಂದೊಂದು ಕೀರ್ತನೆಯಲ್ಲೂ ದಾವೀದನು ಮಾತ್ರವಲ್ಲ, ಉಳಿದ 7 ಜನರು ಸಹ ಕೀರ್ತನೆಗಳ ಮಹತ್ವವನ್ನು ಅವರು ಕೊಟ್ಟಿದ್ದಾರೆ. ಇದು ಒಂಥರ ಸವಾಲು, ಧ್ಯಾನ ಮಾಡ್ತಕ್ಕಂಥದ್ದು, ಉದಾಹರಣೆ ಕೊಡ್ತಕ್ಕಂಥದ್ದು, ಪ್ರೇರೇಪಣೆ ನೀಡ್ತಕ್ಕಂಥದ್ದು, ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಕ್ಕಂಥದ್ದು, ಸಭೆಗಾಗಲಿ, ಕುಟುಂಬಕ್ಕಾಗಲಿ, ಸಮಾಜಕ್ಕಾಗಲಿ ಎಲ್ಲದಕ್ಕೂ ಅನ್ವಯವಾದದ್ದೇ ಈ ಕೀರ್ತನೆ. ಆ ಕೀರ್ತನೆಗಳಲ್ಲಿ ಕ್ರಿಸ್ತನ ಚರಿತ್ರೆ ಸಹ ಇದೆ, ಜೀವಿತ ಇದೆ. ಎಲ್ಲವನ್ನ ಅನ್ವಯಿಸ್ಕೊಳ್ಳುವಾಗ ಈ ಕೀರ್ತನೆಗಳು ಏನು ಮಾಡ್ತವೆ ಅಂದರೆ ನಮಗೆ ಒಂದು ಪ್ರೇರೇಪಣೆ ನೀಡ್ತವೆ. ಅದನ್ನು ಏನು ಮಾಡಬೇಕು ಅಂದರೆ ನಾವು ಒಂದು ಪ್ರೋತ್ಸಾಹವಾದ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಈಗ ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದು ಕ್ರಿಸ್ತನು ನಿಮ್ಮಲ್ಲಿ ನೆಲೆಸಲಿ ಎಂಬುದಾಗಿ ಪೌಲನು ಕೊಲೋಸ್ಯದವರಿಗೆ 3:16 ಬರೆಯುವಂತನಾಗಿದ್ದಾನೆ. ಅದರ ಅರ್ಥ ಇಷ್ಟೇ, ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿರಬೇಕು, ಆತನೇ ವಾಕ್ಯ, ಅದನ್ನೇ ಧ್ಯಾನ ಮಾಡಿಕೊಂಡಿರುವಾಗ ಅದು ನಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯಿಂದಲೂ ನಮ್ಮನ್ನು ದೂರ ಮಾಡುತ್ತದೆ, ಸಮಾಧಾನ ನೀಡುತ್ತದೆ. ಸೊ ಕೀರ್ತನೆಗಳಲ್ಲಿ ಬರ್ತಕ್ಕಂಥ ಒಂದೊಂದು ವಾಕ್ಯವೂ ಸಹ ಪ್ರೇರಿತವಾಗಿವೆ, ಪ್ರೋತ್ಸಾಹವಾಗಿವೆ, ನಮಗೆ ಉತ್ಸಾಹವನ್ನು ನೀಡ್ತಕ್ಕಂಥ ಕೀರ್ತನೆಗಳಾಗಿವೆ. ಕೀರ್ತನೆಯ ಪುಸ್ತಕ ಜೀವನದ ಎಲ್ಲ ರೀತಿಯಾದ ಅನುಭವಗಳಿಗೆ ಸೂಕ್ತವಾಗಿರ್ತಕ್ಕಂಥ ಪುಸ್ತಕ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದರ ಬಗ್ಗೆ ನಾವು ಇನ್ನೂ ಮುಂದೆ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲಿ ಹೋಗಬೇಡಿ, ಸತ್ಯವೇದಗಳನ್ನು ತೆರೆದು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಪಾಸ್ಟರ್ ರಾಜದಾಸ್, ಇಕ್ಕಟ್ಟಿನ ಸಮಯದಲ್ಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಆ ಒಂದು ಸಮಾಧಾನವನ್ನು ಕೊಡ್ತಕ್ಕಂಥ ಒಂದು ಪುಸ್ತಕವಾಗಿದೆ ಕೀರ್ತನೆ. ನಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಸಾಧಾರಣವಾಗಿ ಚಿಕ್ಕ ವಯಸ್ಸಿಂದ ಪ್ರಾಬಬ್ಲಿ ನಾನು ನನ್ನ ಜೀವನದಲ್ಲಿ ಮೊದಲನೆಯ ಒಂದು ವಚನ ಇನ್ ದ ಬಿಗಿನಿಂಗ್ ಗಾಡ್ ಕ್ರಿಯೇಟೆಡ್ ಹೆವನ್ ಅಂಡ್ ದಿ ಅರ್ತ್ ಅಂತ ಹೇಳಿರಬಹುದು. ಆದರೆ ಖಂಡಿತವಾಗ್ಲೂ 2ನೇದೋ 3ನೇದೋ ಕೀರ್ತನೆ 23 ಇರ್ತದೆ ನಮ್ಮೆಲ್ಲರ ಜೀವನದಲ್ಲಿ. ಆದರೆ ಇಕ್ಕಟ್ಟಿನ ಸಮಯಕ್ಕೂ ಅನುಗುಣ ಆಗುವಂಥ ಪುಸ್ತಕ. ಹೇಳಿ, ಮುಂದುವರಿಸಿ. ಇಕ್ಕಟ್ಟಿನ ಕಾಲದಲ್ಲಿ ದೇವರ ಮೇಲೆ ಪೂರ್ಣ ಭರವಸೆ ಇಡಬೇಕೆಂಬುದೇ ಈ ಕೀರ್ತನೆಗಾರನ ಒಂದು ಸಾರಾಂಶವಾಗಿದೆ. ಇದು ಭಾಳ ಸ್ಪಷ್ಟವಾಗಿ 44ನೇ ಕೀರ್ತನೆಯಲ್ಲಿ ದಾವೀದ ವ್ಯಕ್ತಪಡಿಸ್ತಾ ಇದ್ದಾನೆ. ಹೇಗೆ ಇಸ್ರೇಲ್ ಜನರು ಇಕ್ಕಟ್ಟಿನಲ್ಲಿರುವಾಗ ಅವರು ಪಾರಾದದ್ದು ಅವ್ರ ಸ್ವಂತ ಸಾಮರ್ಥ್ಯದಿಂದಲ್ಲ, ಅವರ ಬಿಲ್ಲು ಬಾಣಗಳಿಂದಲ್ಲ, ಅವರ ಸ್ವಂತ ಶಕ್ತಿಯಿಂದಲ್ಲ, ಅದು ದೇವರ ಕೃಪೆಯಿಂದಲೇ ಅವರಿಗೆ ಜಯ ಸಿಕ್ತು, ಅವರ ವೈರಿಗಳಿಂದ ಬಿಡುಗಡೆ ಆಯಿತು ಎಂಬುದನ್ನು ಸಾಬೀತುಪಡಿಸ್ತಾ ಇದ್ದಾನೆ. 44ನೇ ಅಧ್ಯಾಯ, ದೇವರೇ ಪೂರ್ವ ಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ನಿನ್ನ ಹಸ್ತವೇ ಆ ದೇಶದಿಂದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೆಲ್ಲ ನೆಲೆಗೊಳಿಸಿದಿ. ನೀನು ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದಿ. ಅದು 1-2 ವಚನ ಹೇಳುತ್ತೆ. 6ನೇ ವಚನ ಹೇಳುತ್ತೆ, ನಾನು ಬಿಲ್ಲಿನಲ್ಲಿ ಭರವಸೆ ಇಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು. ದಾವೀದನಿಗೆ ಅರ್ಥ ಆಯಿತು, ಆತನು ಭಾಳ ನಿಪುಣ ಅಂತ ಹೇಳುತ್ತೆ. ಹಿ ವಾಸ್ ಎಕ್ಸ್ಪರ್ಟ್. ಯಾವುದರಲ್ಲಿ? ಯುದ್ಧದಲ್ಲಿ. ನಾವು ಸಹಜವಾಗಿ ಇತಿಹಾಸ ಓದುವಾಗ ಶಿವಾಜಿ ಛತ್ರಪತಿ ಬಗ್ಗೆ ಕೇಳಬಹುದು. ಆತನು ಭಾಳ ನಿಪುಣನಂತೆ ಗೊರಿಲ್ಲಾ ಫೈಟಲ್ಲಿ. ಬ್ರಿಟಿಷ್ ಕೈಗಳಿಗೆ ಸಿಕ್ಕೊಳ್ತಾ ಇರಲಿಲ್ಲ.
ಬೆಟ್ಟ ಗುಡ್ಡಗಳನ್ನು ಹಾಗೆ ಜಿಗಿದು ಹಾರೋಗ್ತಾ ಮೌಂಟೇನ್ ರ್ಯಾಟ್. ಅಷ್ಟೊಂದು ಪ್ರಸಿದ್ಧವಾಗಿದೆ. ಅದಕ್ಕಿಂತಲೂ ಮಿಗಿಲಾದಂಥ ವ್ಯಕ್ತಿ ದಾವೀದ. ಅಂತ್ಯವನು ಹೇಳ್ತಾನೆ, ಇವತ್ತು ನನಗೆ ಯುದ್ಧದಲ್ಲಿ ಗೆಲುವು ಬಂದದ್ದು ನನ್ನ ಸ್ವಂತ ಶಕ್ತಿಯಿಂದಲ್ಲ, ನನ್ನ ಬಿಲ್ಲು ಬಾಣದಿಂದಲ್ಲ, ಅದು ನಿನ್ನ ಮೇಲೆ ನಾನು ಭರವಸೆ ಇಟ್ಟು ಪ್ರಯುಕ್ತ ನೀನು ನನ್ನನ್ನು ವೈರಿಗಳಿಂದ ರಕ್ಷಿಸಿದೆ ಎಂಬುದಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆತನು ಏನು ಸ್ಮರಿಸ್ತಾನೆ ಅಂದರೆ ಇತಿಹಾಸನ ಸ್ಮರಿಸ್ತಾನೆ. ಇತಿಹಾಸದಲ್ಲಿ ನಮ್ಮ ಜನರು ಐಗುಪ್ತದಲ್ಲಿ ಗುಲಾಮರಾಗಿದ್ದರು, ಆ ಗುಲಾಮ್ತನದಿಂದ ಬಿಡುಗಡೆದದ್ದು ಅವ್ರ ಸ್ವಂತ ಸಾಮರ್ಥ್ಯದಿಂದಲ್ಲ ಸ್ವಾಮಿ, ಅವರು ನಿನ್ನ ಮೇಲೆ ಭರವಸೆ ಇಟ್ಟ ಪ್ರಯುಕ್ತವಾಗಿ ನೀನು ಅವರನ್ನು, ಐಗುಪ್ತ ದೇಶದವರು ಆಗಿನ ಕಾಲದಲ್ಲಿ ಭಾಳ ಪ್ರಬಲವಾದಂಥ ಒಂದು ರಾಜ್ಯವಾಗಿತ್ತು. ಈ ಕೀರ್ತನೆ 44 ನಾವು ತೆಗೆದುಕೊಂಡಾಗ ನಮ್ಮೆಲ್ಲರಿಗೂ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶ ಇದೆ. ಈಗ ನಾವೆಲ್ಲೋ ಒಂದು ಕಡೆ ನಾನು ಬ್ಯಾಪ್ಟಿಸಮ್ ಕೊಟ್ಟಿದ್ದೇನೆ, ನಾನು ಸ್ಥಾಪನೆ ಮಾಡಿದ್ದೇನೆ, ನಾನು ಈ ಚರ್ಚ್ನ ಶುರು ಮಾಡಿದ್ದೇನೆ, ನಾನು ಈ ಸೇವೆ ಮಾಡಿದ್ದೇನೆ, ನಾನು 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 ಅಂತ ಹೇಳ್ತಕ್ಕಂಥ ಸಮಯದಲ್ಲಿ ಕೀರ್ತನೆಗಾರನು ಈ 44ರಲ್ಲಿ ಚರಿತ್ರೆಯಿಂದ ಮಹತ್ವವನ್ನು ತೆಗೆದುಕೊಂಡು ನೋಡಿ, ಆವಾಗಲೂ ದೇವರೇ, ಇವಾಗಲೂ ದೇವರೇ, ಯಾವಾಗಲೂ ದೇವರೇ ಅನ್ನೋ ರೀತಿಯಲ್ಲಿ ಏನಂತೀರಾ? ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಯಶಸ್ಸು ಬೇಕಾದರೆ, ನಮ್ಮ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ, ನಮ್ಮ ಕಷ್ಟಗಳು ನೀಗಬೇಕಾದ್ರೆ ದಾವೀದನ ಹಾಗೆ ನಾವು ದೇವರ ಮೇಲೆ ಭರವಸೆ ಇಟ್ಟರೆ ಈಗಲೂ ನಾವು ಸುರಕ್ಷಿತವಾಗಿರ್ಬೋದು, ನಮ್ಮ ವೈರಿಗಳಿಂದ ಬಿಡುಗಡೆ ಹೊಂದ್ಬೋದು, ಶಾಂತಿದಾಯಕವಾಗಿ ಜೀವಿಸ್ಬೋದು. ಇಸ್ರೇಲರಿಗೆ ಹೇಗೆ ಆ ವೈರಿಗಳಿಂದ ಬಿಡುಗಡೆ ಆಯಿತು, ಅದೇ ವೈರಿಯಾದಂಥ ಸೈತಾನಿಂದ ನಾವು ಗಳಿಸ್ಬೋದು. ಸ್ವಂತ ಶಕ್ತಿಯಿಂದಲ್ಲ, ನಾಟ್ ಬೈ ಮೈಟ್, ನಾಟ್ ಬೈ ಪವರ್, ಬಟ್ ಬೈ ದ ಸ್ಪಿರಿಟ್ ಅಂತ. ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಆದರೆ ಆತ್ಮನ ಬಲದಿಂದಂತೆ. ಆ ಪ್ರಯುಕ್ತವಾಗಿ ದಾವೀದನಿಗೆ ಅನುಭವ ಆಯಿತು. ಆ ಪ್ರಯುಕ್ತವಾಗಿ ಆ ಅನುಭವ ನಮ್ಮದು ಆಗಲಿ. ಎಲ್ಲ ಸಮಯದ ಮೇಲೆ ದೇವರ ಮೇಲೆ ಭರವಸೆ ಇಡೋಣ, ನಾವು ಬಿಡುಗಡೆ ಹೊಂದಿ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ರಾಜದಾಸ್, ಅದಕ್ಕೆ ತಾನೇ ಎಷ್ಟು ಸುಂದರವಾಗಿ ನಾವು ಇದನ್ನು ನೋಡ್ತೀವಿ ಅಂತ ಹೇಳಿದ್ರೆ, ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸಿದ್ದಾನೆ ಅಂತ. ಎಲ್ಲೋ ಒಂದು ಕಡೆ ಇಲ್ಲಿಯವರೆಗೂ ನಡೆಸಿರ್ತಕ್ಕಂಥ ಪ್ರಭು ಮರ್ತು ಬಿಡ್ತೀವಿ ನಾವು, ಎಲ್ಲೋ ಮರ್ತೇ ಬಿಡ್ತೀವಿ ನಾವು. ಅದು ದಾವೀದನ ಹೇಳ್ತಾನೆ ಮರಿಬೇಡಿ ಅಂತ. ಅದಕ್ಕೆ ತಾನೇ ಒಂದು ವೇಳೆ ಈತನ ಹೆಸರನ್ನು ಉಪಯೋಗಿಸಿ ಯೇಸು ಸ್ವಾಮಿಯ ಪರಿಚಯನೇ ಮಾಡಿಕೊಡ್ತದೆ, ದಾವೀದ ಕುಮಾರನೇ ಅಂತ. ಎಂಥ ಒಂದು ಇಂಟ್ರಡಕ್ಷನ್ ಅಲ್ವೇ? ಮುಂದೆ ಹೋಗೋಣ. ನಾವು ಮುಂದೆ ಬರಬೇಕಾದ್ರೆ ಈ ಒಂದು ಹತಾಶೆಯ ಬಗ್ಗೆ ಎಲ್ಲ ರೀತಿಯಾದ ಸಂದರ್ಭಗಳಿಗೆ, ಎಲ್ಲ ರೀತಿಯಾದ ಸನ್ನಿವೇಶಕ್ಕೆ ಅನುಗುಣವಾಗುವಂಥ ಕೀರ್ತನೆಗಳಿವೆ. ಆದರೆ ಈ ಹತಾಶೆ, ಡೆಸ್ಪೇರ್ ಹೇಳಿ. ಇದೊಂದು ಹತಾಶೆಯ ಕೀರ್ತನೆಗಳು 22ನೇ ಅಧ್ಯಾಯ ದೇವರ ವಾಕ್ಯ ಈ ರೀತಿ ಹೇಳುತ್ತೆ. ಮೊದಲನೇ ವಾಕ್ಯದಲ್ಲಿ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ಇದೇ ಮಾತುಗಳನ್ನು ಯೇಸು ಸ್ವಾಮಿಯವರು ಶಿಲುಬೆ ಮೇಲಿರುವಾಗ ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 46ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂಬುದಾಗಿ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಪಾಸ್ಟರ್ ಪ್ರಸನ್ನಕುಮಾರ್ ಈ ಒಂದು ವಚನವನ್ನು ಈಗ ಪಾಸ್ಟರ್ ರಾಜದಾಸರು ಹೇಳ್ತಾ ಇದ್ರು, ಇದನ್ನು ದಾವೀದನು ಇದನ್ನು ಬರೀಬೇಕಾದ್ರೆ ಯೇಸು ಸ್ವಾಮಿಗೂ ಆತನಿಗೂ ಬಹಳಷ್ಟು ಅಂತರ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ತಿರುಳು, ಸತ್ಯವೇದದ ಆದಿಕಾಂಡದಿಂದ ಪ್ರಕಟಣೆ ಕೊನೆಯ ಒಂದು ಅಧ್ಯಾಯದವರೆಗೂ ಇರ್ತಕ್ಕಂಥ ತಿರುಳನ್ನು ವ್ಯಕ್ತಪಡಿಸ್ತೇನಂತೀರ? ಖಂಡಿತವಾಗಿಯೂ ಸತ್ಯವೇದವು ಬೇರೆ ಬೇರೆ ಅಲ್ಲ, ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಜೋಡಣೆಯಾಗಿದೆ. 1500 ವರ್ಷಗಳಾಗಿರಬಹುದು, 44 ಲೇಖಕರು ಇರಬಹುದು, ಆದರೂ ಎಲ್ಲೋ ಒಂದು ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಇನ್ನೊಬ್ರು ಹೇಳಿದ್ದಾರೆ, ಇನ್ನೊಬ್ರು ಹೇಳಿರ್ತಕ್ಕಂಥದ್ದು ಮತ್ತೊಬ್ರು ಹೇಳಿದ್ದಾರೆ, ಇವರೆಲ್ಲ ಹೇಳಿರ್ತಕ್ಕಂಥದ್ದು ಯೇಸು ಸ್ವಾಮಿ ಕೂಡ ಹೇಳಿದ್ದಾನೆ. ಖಂಡಿತವಾಗಿಯೂ ಓಕೆ, ಎಲ್ಲವನ್ನು ನಾವು ಗಮನಿಸುವಾಗ, ಉದಾಹರಣೆಗೆ ನೀವು ಅಪೊಸ್ತಲರು 7ನೇ ಅಧ್ಯಾಯ ತಗೊಳ್ಳಿ, ಅದರಲ್ಲಿ ಸ್ಟೆಫೆನನು ಆದಿಕಾಂಡದಿಂದ ಕ್ರಿಸ್ತನ ಬರೋಣದವರೆಗೆ ಒಂದು ಪ್ರಸಂಗವನ್ನು ಮಾಡ್ತಾನೆ. ಸಾಯ್ಲಿಕ್ಕಿಂತ ಮುಂಚಿತವಾಗಿ ಸಂಪೂರ್ಣವಾಗಿ ಒಂದೇ ಅಧ್ಯಾಯದಲ್ಲಿ ಆತನು ಎಲ್ಲವನ್ನ ವಿವರಣೆ ಮಾಡ್ತಾನೆ. ಅಂದರೆ ಎಲ್ಲವೂ ಅಡಕವಾಗಿದೆ ಒಂದು ಅಂಶದಲ್ಲಿ, ಆ ಒಂದು ಅಂಶದಲ್ಲಿ ಎಲ್ಲವೂ ಸೇರಲ್ಪಡಬೇಕು ಎಂಬುದ ಉದ್ದೇಶ ಇದೆ. ವಂಡರ್ಫುಲ್, ಮುಂದುವರಿಸಿ ಪಾಸ್ಟರ್. ನಾವು ನೋಡುವಾಗ ಯೇಸು ಸ್ವಾಮಿಯವರು ಕೂಡ ಇದೇ ಕೀರ್ತನೆಯನ್ನು ಶಿಲುಬೆಯ ಮೇಲೆ ಹಾಡೋದನ್ನು ನಾವು ಕಾಣ್ತೇವೆ. ಅಂದರೆ ಈ ಕೀರ್ತನೆಗಾರನು ಬಹಳ ನಿರಾಶನಾಗಿ, ಬಹಳ ಅಸಹಾಯಕ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ಸಹಾಯಕ್ಕೆ ಬೇಕು ಎಂಬುದಾಗಿ ಆತನು ಕೂಗಿಕೊಳ್ಳುತ್ತಿರುವುದು ಸೃಷ್ಟಿಕರ್ತನಾದಂತಹ ದೇವರಿಗೆ. ರಾಜದಾಸ್, ದೇವರ ಮಿತ್ರ ಅನ್ನಿಸ್ಕೊಂಡಿರ್ತಕ್ಕಂಥ ದಾವೀದನಿಗೆ ಇಷ್ಟು ಸವಾಲುಗಳು ಬಂದರೆ ನಮಗೂ ದೇವರಿಗೂ ಭಾಳ ಅಜಗಜಾಂತರ ಗ್ಯಾಪ್ ಇದೆ. ಆಗ ನಾವು ಇನ್ನೂ ಎಷ್ಟು ಕ್ಲೋಸ್ ಆಗಿರ್ಬೇಕು ದೇವರ ಹತ್ರ. ಎಷ್ಟೇ ಸಮಸ್ಯೆ ಇದ್ರೂ ದಾವೀದನಂಥ ಕಡು ಪಾಪಿಯನ್ನು ಪ್ರೀತಿ ಮಾಡಿ ಆತನ ಪ್ರಾರ್ಥನೆ ಉತ್ತರ ಕೊಟ್ಟರೆ ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀನಿ ಎಂಬ ಭರವಸೆ ಇರಬೇಕೆಂಬುದೇ ಈ ಪಾಠದ ತಿರುಳಾಗಿದೆ. ವಂಡರ್ಫುಲ್, ಮುಂದರ್ಸಿ. ನಾವು ನೋಡೋದಾದರೆ 22ನೇ ಅಧ್ಯಾಯ 22ನೇ ವಚನ ಈ ರೀತಿ ಹೇಳುತ್ತೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು.
ಅಂದರೆ ನಾನು ಎಷ್ಟೇ ನಿರಾಸೆಯಲ್ಲಿರಬಹುದು, ಎಷ್ಟೇ ಕುಗ್ಗಿ ಹೋಗಿರಬಹುದು, ಎಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾನು ಬಿದ್ದಿದ್ದರೂ ಕೂಡ ನನ್ನ ಭರವಸೆ ಯೆಹೋವನೇ, ನೀನು ಮಾತ್ರ, ನಿನ್ನನ್ನು ಮಾತ್ರ ನಾನು ಸ್ತುತಿಸ್ತೇನೆ, ನನ್ನ ಕೈ ಹಿಡಿ, ನನ್ನ ಕೈ ಬಿಡಬೇಡ ಎಂಬುದಾಗಿ ಈ ಕೀರ್ತನೆಗಾರನು ಬಹಳ ಸೊಗಸಾಗಿ ಈ 22ನೇ ಅಧ್ಯಾಯದಲ್ಲಿ ದೇವರನ್ನು ಕೂಗಿಕೊಳ್ಳುತ್ತಿರೋದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ತಿರ್ಗಾ ನಿಮ್ಮನ್ನು ನಿಲ್ಲಿಸ್ತಾ ಇದ್ದೀನಿ. ಎಷ್ಟೋ ಒಂದು ಕಡೆ ನಾವು ಈ ಒಂದು ದುಃಖದ ಸಮಯದಲ್ಲಿ, ಯಾರಾದ್ರೂ ಸಾವು ಎಂಬತಕ್ಕಂಥ ಸಮಯದಲ್ಲಿ ಕಳ್ಕೊಂಬಿಟ್ರೆ ಫಸ್ಟ್ ರಾಜದಾಸ್, ನಾವು ದೇವ್ರ ಕಡೆ ಬರೋದಿಲ್ಲ, ಸಭೆಗೆ ಬರೋದಿಲ್ಲ, ಪ್ರಾರ್ಥನೆ ಜೀವಿತ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ದಾವೀದನು ಎಷ್ಟು ನೇರವಾಗಿ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ, ಎಂಥ ಸಂದರ್ಭನೇ ಇರಲಿ, ನಾನು ಎಲ್ಲಾದರೂ ಯಾವ ಆಳಕ್ಕೆ ಹೋದ್ರೂ ಪರವಾಗಿಲ್ಲ, ಆದರೆ ದೇವರನ್ನು ಸ್ತುತಿಸ್ತಕ್ಕಂಥದ್ದನ್ನು ಬಿಡೋಲ್ಲ. ವಂಡರ್ಫುಲ್. ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಗಮನಿಸಿ, ನಿಮ್ಮ ಮನಸ್ಥಿತಿ ಮುಖ್ಯವಲ್ಲ, ನಿಮ್ಮ ಪರಿಸ್ಥಿತಿ ಮುಖ್ಯವಲ್ಲ, ದೇವರಿಗೆ ನೀವು ಕೊಡುವಂಥ ಪ್ರಾಧಾನ್ಯತೆ ಮುಖ್ಯ ಅಂತಕ್ಕಂಥ ಅಂಶವನ್ನು ದಾವೀದನು ಮುಂದುವರಿಸಿ. ಸ್ವಲ್ಪ ಸಮಯ ಇದೆ. ಖಂಡಿತವಾಗಲೂ ದಾವೀದನು ಅದನ್ನೇ ಹೇಳ್ತಿದ್ದ. ಎಂತಹ ನಿರಾಸೆಯಲ್ಲಿದ್ದರೂ, ಎಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದರೂ, ಯೆಹೋವನೇ ನೀನೇ ನನ್ನ ಭರವಸೆ, ನನ್ನ ಕೈ ಹಿಡಿಯಪ್ಪ, ನನ್ನ ನಡೆಸಪ್ಪ, ನಿನ್ನ ಬಿಟ್ಟರೆ ನನಗೆ ಇನ್ಯಾರಿದ್ದಾರೆ, ನೀನೇ ತಾನೇ ನನ್ನ ದಾರಿ ಎಂಬುದಾಗಿ ಕೀರ್ತನೆಗಾರನು ಈ ಭಾಗದಲ್ಲಿ ದೇವರನ್ನು ಹುಡುಕುತ್ತಿರೋದನ್ನು ನಾವು ಕಾಣ್ತಿದ್ದೇವೆ. ವಂಡರ್ಫುಲ್. ಇದ್ರ ಬಗ್ಗೆ ಒಂದು ಸುಂದರವಾಗಿರ್ತಕ್ಕಂಥ ಸಂದೇಶನೇ ಬರೀಬೋದು. ಈ ಒಂದು ಸಾಲು ಮಾತ್ರ ಅಷ್ಟು ಚೆನ್ನಾಗಿದೆ. ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ದಯವಿಟ್ಟು ಎಲ್ಲೋ ವೆಲ್ಕಮ್ ಬ್ಯಾಕ್. ಈ ಬುಧವಾರದ ಪಾಠದಲ್ಲಿ ಹತಾಶೆಯಿಂದ ಭರವಸೆಯ ಕಡೆಗೆ ಯಾವ ರೀತಿ ಹೋಗೋದು ಎಂಬತಕ್ಕಂಥದ್ದನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಕೀರ್ತನೆಯ ಪುಸ್ತಕದಿಂದ, ದಾವೀದನ ಬರವಣಿಗೆಯಲ್ಲಿ. ಫಸ್ಟ್ ರಾಜದಾಸ್, ನಮಗೆ ಯಾಕೆ ಹಿಂಗಾಯಿತು ಅಂತ ಕೆಲವು ಸಂದರ್ಭಗಳು ಬರ್ತವೆ ನಮ್ಮ ಜೀವನದಲ್ಲಿ. ನಾವು ಅದರಲ್ಲಿ ಒಂದು ಇನ್ವಾಲ್ವ್ಮೆಂಟೇ ಇರಲ್ಲ, ಆದರೂ ನಮ್ಮ ಒಂದು ಸ್ವಂತ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಜೀವನವು ಒಂದು ಪೆಟ್ಟು ತಿಂದಿರ್ತದೆ. ಆ ಸಮಯದಲ್ಲೂ ಕೂಡ ನಾವು ಯಾವ ರೀತಿ ನಮ್ಮ ವರ್ತನೆ ಇರಬೇಕು ಎಂಬತಕ್ಕಂಥ ಅಂಶವನ್ನು ಸುಂದರವಾಗಿ ಕೀರ್ತನೆ 13ನೇ ಅಧ್ಯಾಯದ ಬಗ್ಗೆ ಬರೆದಿದ್ದಾನೆ. ಹೇಳಿ, ವಿವರಿಸಿ. ದಾವೀದ ತನ್ನ ಸ್ವಂತ ಅನುಭವವನ್ನು ಇಲ್ಲಿ ವಿವರಿಸ್ತಾ ಇದ್ದಾನೆ. ಸಹಜವಾಗಿ ನೀವು ಹೇಳ್ದಂಗೆ ಕಷ್ಟಗಳು ಬರುತ್ತೆ. ನನಗೆ ಯಾಕೆ ಬಂದಪ್ಪ, ನಾನು ಇಷ್ಟು ದೇವರ ಹತ್ರ ಸಮೀಪವಾಗಿದ್ದೀನಿ, ದೇವ್ರಿಗೆ ಮೆಚ್ಚುಗೆ ಆಗಿದ್ದೀನಿ, ಯಾಕೆ ನನಗೆ ಕಷ್ಟ ಬಂತು ಅಂತ ಸಂದೇಹ, ಸಂಶಯ ಬರ್ತದೆ. ಆವಾಗ ನಾವು ನಿರಾಶ್ರಿತರಾಗಬಾರ್ದು. ಆ ನಿರಾಶ್ರಿತ ಸಂದರ್ಭದಲ್ಲೂ ಸಹ ದೇವರ ಮೇಲೆ ಭರವಸೆ ಇಡಬೇಕು. ಎಷ್ಟೇ ಕಷ್ಟ ಇದ್ರೂ ದೇವ್ರು ನನ್ನ ಕೈ ಬಿಡಲೆಂಬ ಅನುಭವ ನಮಗಾಗಬೇಕು. ಅನುಭವವನ್ನು ಕೀರ್ತನೆಗಾರನು 13ನೇ ಅಧ್ಯಾಯದಲ್ಲಿ ವಿವರಿಸ್ತಾ ಇದ್ದಾನೆ. ಯೆಹೋವನೇ, ನೀನು ಇನ್ನೆಷ್ಟರವರೆಗೆ ನನ್ನನ್ನು ಸಂಪೂರ್ಣವಾಗಿ ಮರೆತಿರುವಿ, ಇನ್ನೆಲ್ಲಿಯ ತನಕ ನನಗೆ ವಿಮುಖನಾಗಿರುವಿ. ಅನೇಕ ಸರಿ ಈ ಒಂದು ಪ್ರೊಕ್ಯಾಸ್ಟಿನೇಷನ್, ಸಮಯ ವಿಳಂಬ ಆಗ್ತಾ ದೇವ್ರ ಮೇಲೆ ನಂಬಿಕೆ ಕಡಿಮೆ ಆಗ್ಬಿಡುತ್ತೆ. ದೇವರಿದ್ರೆ ಯಾಕೆ ನನಗೆ ಕಷ್ಟ ಬಂತು, ದೇವರೇ ಇಲ್ಲ ಬಿಡು ಅಂತ ಹೇಳೋ ವಾಕ್ಯವನ್ನು ನಾನು ಕೇಳಿದ್ದೇನೆ ಅನೇಕ ಅನುಭವಶಾಲಿಗಳು. ಈ ಕ್ರೈಸ್ತಿಯ ಸಭೆಯಲ್ಲಿರ್ತಕ್ಕಂಥವ್ರು, ಕ್ರೈಸ್ತಿಯ ಒಂದು ಬೇರೂರಿರ್ತಕ್ಕಂಥವ್ರೇ ಈ ಸಾಲನ್ನು ಹೇಳ್ತಕ್ಕಂಥ ತುಂಬ ದುಃಖಕರವಾಗಿರ್ತಕ್ಕಂಥದ್ದು. ಬರಬೇಕಾಗಿರ್ತಕ್ಕಂಥ ಪ್ರಮೋಷನ್ ಬರಲಿಲ್ಲ ಅಂದರೆ ಹಂಗಂತೀರ, ಸಾವಾಗ್ಬಿಟ್ರೆ ಹಂಗಂತೀರ, ನಷ್ಟ ಆಗ್ಬಿಟ್ರೆ ಹಂಗಂತೀರ, ಕಾಸು ಸ್ವಲ್ಪ ಹೊರಗೆ ಹೋಗ್ಬಿಟ್ರೆ ಹಂಗಂತೀರ. ಆದರೆ ಹಂಗೆ ಅನ್ಬಾರ್ದು ಅನ್ನೋ ಒಂದು ವಿಷಯವನ್ನು ಸುಂದರವಾಗಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ ಅಲ್ವೇ? ಅದನ್ನೇ ವಿವರಿಸ್ತಾ ಇದ್ದಾನೆ. ಎಷ್ಟೇ ಸಮಸ್ಯೆ ಬಂದ್ರೂ ದೇವರು ಈಸ್ ಇನ್ ಕಂಟ್ರೋಲ್, ಆತನು ನಿಯಂತ್ರಿಸ್ತಾ ಇದ್ದಾನೆ. ಆತನ ತನ್ನ ಮಕ್ಕಳನ್ನ ಯಾವತ್ತೂ ಕೈ ಬಿಡಲ್ಲ. ಆತನ ಮೇಲೆ ಯಾರು ಭರವಸೆ ಇಡ್ತಾರೆ ಅವ್ರನ್ನ ದೇವರು ಕಷ್ಟದಿಂದ ಮೇಲೆತ್ತಾನಂತೆ. ಈ ಪಿಕ್ಸ್ ಮೀ ಆಫ್ ದ ಮೈರಿ ಕ್ಲೇ ಅಂತ ಹೇಳ್ತಾನೆ. ನಮ್ಮನ್ನು ಆ ಒಂದು ಕೆಸರಿನಿಂದ ಮೇಲೆ ಎತ್ತಾನೆ, ಸಮಸ್ಯೆಯಿಂದ ಹೊರಗಡೆ ತರ್ತಾನೆ, ನಮ್ಮನ್ನು ಮಾರ ಅನುಭವಗಳನ್ನು ಸಿಹಿಯಾಗಿ ಮಾರ್ಪಡಿಸ್ತಾನೆ. ಈ ದಾವೀದನ ಅನುಭವ ಬಹುಶಃ ಮುಂದೆ ಹೋದುವಾಗ 51ನೇ ಅಧ್ಯಾಯದಲ್ಲಿ ಅವನು ಮಾಡಿದಂಥ ಘೋರ ಪಾಪಕ್ಕೆ ಅವನು ಮರಣ ಶಿಕ್ಷೆ ಆಗಬೇಕಾಗಿತ್ತು. ವ್ಯಭಿಚಾರ ಮಾಡಿದ್ರೆ, ಪರ ಸ್ತ್ರೀಯರ ಸಂಗಮ ಮಾಡಿದ್ರೆ ಮರಣ ಶಿಕ್ಷೆ, ಒಬ್ಬನ ಕೊಲೆ ಮಾಡಿದ್ರೆ ನಿನಗೂ ಕೊಲೆ ಆಗಬೇಕು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ದಾವೀದ ಯಾವ ರೀತಿ ದೇವ್ರ ಮೇಲೆ ಭರವಸೆ ಇಟ್ಟ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡ. ನಾನು ದೇವ್ರು ಬಿಟ್ಟರೆ ನನ್ನ ಕತೆ ಮುಗೀತು, ನಾನು ಸಾಯಲೇಬೇಕಲ್ಲ ಅಂತೇಳಿ. ಅಂತಹ ಪಾಪ ಮಾಡೋದು ದೇವ್ರಿಗೆ ಕ್ಷಮಿಸ್ತಾ ಅಂದರೆ ದಾವೀದ ಎಷ್ಟು ಮಟ್ಟಿಗೆ ದೇವ್ರ ಮೇಲೆ ಭರವಸೆ ಇಟ್ಟಕ್ಕೆ ನೋಡ್ರಿ. ಅವ್ನು ಭಾಳ ಪಶ್ಚಾತ್ತಾಪಪಟ್ಟು, ಸ್ವಾಮಿ ನಾನು ಮಾಡೋದು ಪಾಪಕ್ಕೆ ಪಶ್ಚಾತ್ತಾಪ ಪಡ್ತೀನಿ, ನಾನು ಕ್ಷಮಿಸಪ್ಪ ಅಂತ ಬೇಡ್ಕೊಂಡ. ಇವತ್ತು ನಮ್ಮ ಪಶ್ಚಾತ್ತಾಪ ಯಥಾರ್ಥವಾಗಿದ್ದರೆ ಭರವಸೆ ಇಟ್ಟರೆ ದೇವ್ರಿಗೆ ಕ್ಷಮಿಸ್ತಾನೆ. ಎಂಥ ಗೌರವದ ಪಾಪ ಇರ್ಬೋದು. ಈಗ ರಾಜದಾಸ್, ಸವಾಲುಗಳು ಬಂದಾಗ ನಾವು ದೇವರ ಜೊತೆ ಎಷ್ಟು ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೋಬೇಕು, ಅದು ಒಂದು ಕಡೆ. ಈ ಸವಾಲುಗಳು, ನಾವು ಆ ಸವಾಲುಗಳಲ್ಲಿ ಜಯವನ್ನು ಹೊಂದದೇ ಇರುವಾಗ ದೇವರಿಂದ ದೂರ ಹೋಗಬೇಕಾ ಅಥವಾ ದೇವರ ಹತ್ರ ಬರಬೇಕಾ? ದೇವರಿಂದ ದೂರ ಹೋಗ್ಲಿಕ್ಕೆ ಖಂಡಿತ ಸಾಧ್ಯತೆ. ದೂರ ಹೋಗ್ತಾ ನಮ್ಮ ಪಾಪದ ಭಾರ ಇನ್ನೂ ಹೆಚ್ಚುತ್ತೆ ಹೊರತು ಕಡಿಮೆ ಆಗಲ್ಲ.
ಸ್ವಾಮಿ ಸಮೀಪಕ್ಕೆ ಬರ್ತಾ ಬರ್ತಾ ಹೇಗೆ ಐಸ್ ಗೆಡ್ಡೆ ಸೂರ್ಯನ ಹತ್ರ ತಂದಾಗ ಐಸ್ ಗೆಡ್ಡೆ ಕರ್ಗೋಗುತ್ತೆ, ಹಾಗೆ ನಮ್ಮ ಪಾಪಗಳು ಸ್ವಾಮಿ ಬಳಿಗೆ ಬರ್ತಾ ಇರುವಾಗ ಪಾಪಗಳನ್ನು ಸ್ವಾಮಿ ನೀಗಿಸ್ತಾನೆ, ನಮಗೆ ಹಗುರ ಮಾಡಿ ಆತ ನಮಗೆ ಭರವಸೆಯನ್ನು ನೀಡ್ತಾನೆ. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಪುನಃಸ್ಥಾಪಿಸಲು ದೇವರು ನಮ್ಮನ್ನು ಯಾವ ರೀತಿ ನಡೆಸ್ತಾನೆ ಅಂತಕ್ಕಂಥ ವಿಷಯವನ್ನು ನಾವು ನೋಡೋಣ. ಮುಂದುವರಿಸಿ. ನಾವು ನೋಡೋದಾದರೆ ರಿಸ್ಟೋರ್ ಅಸ್ ಅಗೈನ್, ನಮ್ಮನ್ನು ಪುನರುದ್ಧರಿಸು ಎಂಬುದಾಗಿ ನಾವು ನೋಡುವಾಗ, ನಾವು ಇದ್ದಂತಹ ಒಂದು ಸ್ಥಳವನ್ನು ಕಳೆದುಕೊಂಡಿದ್ದೇವೆ, ಸಂಪೂರ್ಣವಾಗಿ ಪತನಗೊಂಡಿದ್ದೇವೆ. ಮತ್ತೆ ಮರಳಿ ಆ ಕಳೆದುಕೊಂಡಂತಹ ಮಹಿಮೆಯನ್ನು, ಆ ಸ್ಥಾನವನ್ನು ದೇವರೇ ಕೊಡು ಎಂಬುದಾಗಿ ಈ ಕೀರ್ತನೆಯ ಬಗ್ಗೆ ನಾವು ಮಾತನಾಡೋದಾಗಿದೆ. ಕೀರ್ತನೆಗಳು 60ನೇ ಅಧ್ಯಾಯ 1-5 ವಾಕ್ಯಗಳು ಈ ರೀತಿ ಹೇಳುತ್ತೆ. ದೇವರೇ, ಕೋಪದಿಂದ ನಮ್ಮನ್ನು ತಳ್ಳಿ ಕೆಡವಿ ಬಿಟ್ಟಿದ್ದಿ, ನಮ್ಮನ್ನು ಎತ್ತಿ ನಿಲ್ಲಿಸು. ನೀನು ದೇಶವನ್ನು ಕಂಪನಗೊಳಿಸಿ ಒಡೆದು ಬಿಟ್ಟಿದ್ದಿ, ಅದರ ಒಡಕುಗಳನ್ನು ಸರಿಮಾಡು, ಅದು ನಡುಗುತ್ತಿರುವುದಲ್ಲ. ನಿನ್ನ ಜನರನ್ನು ಸಂಕಟಕ್ಕೆ ಗುರಿಪಡಿಸಿದ್ದಿ, ನೀನು ನಮಗೆ ಭ್ರಮಣ ಮದ್ಯವನ್ನು ಕುಡಿಸಿದ್ದಿ, ನೀನು ನಿನ್ನ ಭಕ್ತರಿಗೆ ಧ್ವಜವನ್ನು ಕೊಟ್ಟಿದ್ದಿ, ಅವರು ಬಿಲ್ಲುಗಾರರಿಗೆ ಹೆದರಿ ಓಡುವುದಕ್ಕೋ. ನಿನ್ನ ಪ್ರಿಯರಾದ ನಮ್ಮ ಮೊರೆಯನ್ನು ಲಾಲಿಸು, ರಕ್ಷಿಸು, ನಿನ್ನ ಭುಜಬಲದಿಂದ ನಮ್ಮನ್ನು ಜಯಗೊಳಿಸು. ಸ್ವಾಮಿ, ನಾವು ಹತಾಶರಾಗಿದ್ದೇವೆ ಸ್ವಾಮಿ, ನಾವು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದೇವೆ, ನಮ್ಮನ್ನು ಕಟ್ಟು ಸ್ವಾಮಿ, ನಮ್ಮನ್ನು ಮತ್ತೆ ನಿಲ್ಲಿಸು ಸ್ವಾಮಿ, ಮತ್ತೆ ನಾವು ಕಳೆದುಕೊಂಡಂತಹ ಮಹಿಮೆಯನ್ನು ತಿರುಗಿ ನಮಗೆ ಸ್ಥಾಪಿಸಿ ಕೊಡು ಕರ್ತನೆ ಎಂಬುದಾಗಿ ದಾವೀದನು ಇಲ್ಲಿ ಮಾತನಾಡೋದನ್ನು ನಾವು ಕಾಣ್ತಾ ಇದ್ದೇವೆ. ವಿಶೇಷವಾಗಿ ನಾವು ಗಮನಿಸೋದಾದರೆ, ಎಲೆನ್ ವೈಟಮ್ಮನವರು ವೆಲ್ಫೇರ್ ಮಿನಿಸ್ಟ್ರಿ ಎಂಬಂತಹ ಪುಸ್ತಕದಲ್ಲಿ ಪುಟ 24-25 ಬಹಳ ಸೊಗಸಾಗಿ ಕೆಲವು ಸಾಲುಗಳನ್ನು ಬರೀತಾರೆ. ಅದನ್ನು ಓದಲು ಬಯಸ್ತೇನೆ. ಕ್ರಿಸ್ತನು ತನ್ನ ಜೀವನವನ್ನು ಅಸ್ವಸ್ಥರಿಗೆ, ಪೀಡಿತರಿಗೆ, ದೆವ್ವ ಹಿಡಿದವರಿಗೆ ನೀಡಿದನು. ತನ್ನ ಗುಣಪಡಿಸುವ ಶಕ್ತಿಯನ್ನು ಸ್ವೀಕರಿಸಲು ಬಂದ ಯಾರನ್ನೂ ಆತನು ತಿರಸ್ಕರಿಸಲಿಲ್ಲ. ಕ್ರಿಸ್ತನಿಂದ ಬಂದಂತಹ ಸದ್ಗುಣವು ಆ ಬಡ ಆತ್ಮಗಳ ಮೇಲೆ ಪ್ರವೇಶಿಸಿದಾಗ ಅವರ ಪಾಪದ ಮನವರಿಕೆ ಅವರಿಗಾಯಿತು ಮತ್ತು ಅನೇಕರು ಅವರ ಆಧ್ಯಾತ್ಮಿಕ ಮತ್ತು ದೈಹಿಕ ಕಾಯಿಲೆಯಿಂದ ಗುಣಮುಖರಾದರು. ಅಂದರೆ ಕ್ರಿಸ್ತನ ಬಳಿಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿ ಅನಾರೋಗ್ಯದಿಂದ, ಅಸ್ವಸ್ಥತೆಯಿಂದ ಬಂದರು. ಅಂತಹವರನ್ನು ದೇವರು ಏನು ಮಾಡಿದಾರಪ್ಪ ಅಂತಂದರೆ, ಮರಳಿ ಅವರನ್ನು ಸ್ಥಾಪಿಸ್ತಾರೆ, ಮರಳಿ ಅವರನ್ನು ಪುನರುದ್ಧರಿಸ್ತಾರೆ, ಮರಳಿ ಅವರನ್ನು ಆಶೀರ್ವಾದ ಮಾಡಿ ಕಳೆದುಕೊಂಡಂತಹ ಆರೋಗ್ಯವನ್ನು ತಿರುಗಿ ಅವರು ಕೊಡುವಂಥವರಾಗಿದ್ದಾರೆ. ಸೊ ಯೇಸು ಸ್ವಾಮಿಯವರನ್ನು ನಾವು ನಂಬುವಾಗ, ಈ ಕೀರ್ತನೆಗಾರನ ಹಾಗೆ ದೇವರನ್ನು ನಾವು ಹಿಡಿಯುವಾಗ, ದೇವರನ್ನು ಬೇಡುವಾಗ, ಖಂಡಿತವಾಗಲೂ ನಾವು ಕಳೆದುಕೊಂಡಂತಹ ಪ್ರತಿಯೊಂದನ್ನು ಕೂಡ ದೇವರು ಪುನಃ ನಮ್ಮನ್ನು ಸ್ಥಾಪಿಸಿ ನಿಲ್ಲಿಸುವಾತನಾಗಿದ್ದಾನೆ ಎಂಬುದನ್ನು ಈ ಗುರುವಾರದ ಪಾಠವು ನಮಗೆ ಸ್ಪಷ್ಟಪಡಿಸುವಂಥದ್ದಾಗಿದೆ. ಎಲ್ಲೋ ಒಂದು ಕಡೆ ನಾವು ಕೂಡ ಕ್ರಿಸ್ತನು ಯಾವ ಕಾರಣದಿಂದ ಭೂಮಿಗೆ ಬಂದ, ಯಾವ ರೀತಿಯಾದ ಜನರಿಗೋಸ್ಕರ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಅಂತ ನಾವು ಮರೆತು ಬಿಡ್ತೀವಿ. ಈಗ ಘೋರ ಪಾಪ ಮಾಡಿರ್ತಕ್ಕಂಥವನ್ನೊಬ್ಬರನ್ನ ನಾವು ಹತ್ರನೇ ಸೇರಿಸಲ್ಲ. ಅವ್ರನ್ನ ನೀನು ಬರಬೇಡ, ನೀನು ಯು ಆರ್ ನಾಟ್ ಫಿಟ್ ಟು ಕಮ್ ಇನ್ ಸೈಡ್ ದ ಚರ್ಚ್. ನಾವು ಏನೋ ತುಂಬ ದಾವಿದನು ಅಷ್ಟು ಸುಂದರವಾಗಿ ವೈಟಮ್ನವರು ಒಂದು ಬರವಣಿಗೆಯನ್ನು ತೆಗೆದುಕೊಂಡಾಗ, ಅಥವಾ ಈ ಕೀರ್ತನೆಗಾರರು ಬರೆದಿರ್ತಕ್ಕಂಥ ದೇವರು ಅಂಥವರಿಗೋಸ್ಕರ ಬಂದಿದ್ದಾನೆ ಅಂತಕ್ಕಂಥ ಅಂಶವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದರ ಬಗ್ಗೆ ನಾವು ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡೋಣ. ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಾ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಕೀರ್ತನೆಗಾರರು ನಮಗೋಸ್ಕರ ಉನ್ನತವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಪ್ರಾರ್ಥನಾಪೂರ್ವಕವಾಗಿ ಮುಂದಿನ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ. ಬಹಳಷ್ಟು ವಿಷಯಗಳನ್ನು ನಾವು ಕೂಡ ಕಲಿಯೋಣ, ನೀವು ಕಲಿಯಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.